Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2024 ಮಾರ್ಚರಲ್ಲಿ ನಡೆಯುವಂತಹ 5ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷಿನ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ವಿದ್ಯಾರ್ಥಿಗಳೇ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆ 40 ಅಂಕಗಳಿಗಿರುತ್ತೆ ಮತ್ತು ನಿಮಗೆ ಈ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಮಯ 2 ಗಂಟೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳೇ, ಮೊದಲನೇ ಪೇಜಿನಲ್ಲಿ ನಿಮ್ಮ ನೇಮ್, ನಿಮ್ಮ ಸ್ಯಾಟ್ಸ್ ನಂಬರ್, ನಿಮ್ಮ ಸಿಗ್ನೇಚರ್ ಮತ್ತು ನಿಮ್ಮ ಶಾಲೆಯ ಡೈಸ್ ಕೋಡ್, ಈ ರೀತಿ ಹಲವಾರು ಇನ್ಫಾರ್ಮೇಷನನ್ನು ತುಂಬಕ್ಕಿರುತ್ತೆ. ಇದನ್ನು ಯಾವ ರೀತಿ ತುಂಬಬೇಕು ಅಂತೇಳಿ ನಿಮ್ಮ ರೂಮ್ ಸೂಪರ್ವೈಸರ್ ನಿಮಗೆ ಹೇಳ್ತಾರೆ. ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ಗೆ ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಮೇನ್ ನಂಬರ್ 1, 4 alternatives are given for each of the following questions or incomplete statements. Choose the correct alternative and write the complete answer along with the correct option for question numbers 1 to 10. ವಿದ್ಯಾರ್ಥಿಗಳು, ಇಲ್ಲಿ ನಿಮಗೆ ಪ್ರಶ್ನೆ ಸಂಖ್ಯೆ 1 ರಿಂದ 10ರವರೆಗೂ ಪ್ರತಿ ಪ್ರಶ್ನೆಗೂ ಕೂಡ 4 ಮಲ್ಟಿಪಲ್ ಚಾಯ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಆರಿಸಿ ಅವುಗಳ ಜೊತೆ ಆ ಆಪ್ಷನ್ನಿನ ನಂಬರನ್ನು ಸಹ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಒಟ್ಟು 10 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ಕ್ವಶನ್ ನಂಬರ್ 1, ವೇರ್ ಆರ್ ಯು ಗೋಯಿಂಗ್ ಟುಮಾರೋ? ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಇಲ್ಲಿ ಈ ಕ್ವಶನ್ಗೆ ಸರಿಯಾದಂಥ ಪಂಕ್ಚುಯೇಷನ್ ಮಾರ್ಕನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇದು ಒಂದು ಪ್ರಶ್ನೆ ಆಗಿರೋದ್ರಿಂದ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕ್ವಶನ್ ಮಾರ್ಕ್. ಕ್ವಶನ್ ನಂಬರ್ 2, ಅ ಕ್ಯಾಟ್ ಡ್ಯಾಶ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಕರೆಕ್ಟ್ ಸೌಂಡ್. ಸರಿಯಾದಂಥ ಸೌಂಡ್ ಅಂದರೆ ಕ್ಯಾಟ್ ಯಾವ ಥರ ಸೌಂಡನ್ನು ಮಾಡುತ್ತೆ ಅನ್ನೋದನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಇಸ್ ಆಪ್ಷನ್ ಎ, ಮ್ಯೂಸ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ಮೈ ಅಂಕಲ್ ಅಂಡ್ ಡ್ಯಾಶ್ ಕೇಮ್ ಟು ಅವರ್ ಹೌಸ್. ದ ಸೂಟೇಬಲ್ ಅದರ್ ಜೆಂಡರ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಇಸ್ ಡ್ಯಾಶ್. ವಿದ್ಯಾರ್ಥಿಗಳೇ, ಅಂಡರ್ಲೈನ್ ಮಾಡಿರುವಂಥ ಪದದ ಇನ್ನೊಂದು ಜೆಂಡರ್ ಪದವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಅಂಕಲ್, ಆಂಟ್. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4, rearrange the jumbled letters to get a meaningful word from the given options. ವಿದ್ಯಾರ್ಥಿಗಳೇ, ಒಂದು ಪದನ ಅದಲು ಬದಲು ಮಾಡಿ ಕೊಟ್ಟಿದ್ದಾರೆ, ಅಂದರೆ ಜಂಬಲ್ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಒಂದು ಸರಿಯಾದಂಥ ಮೀನಿಂಗ್ಫುಲ್ ಪದವನ್ನು ಈ ಆಪ್ಷನ್ಸ್ಗಳನ್ನು ಬಳಸಿ ಸರಿಯಾದ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಗಾರ್ಡನ್. ಕ್ವಶನ್ ನಂಬರ್ 5, ದ ಪ್ಲೂರಲ್ ಫಾರ್ಮ್ ಆಫ್ ಕ್ಲಾಕ್ ಈಸ್ ಡ್ಯಾಶ್. ಕ್ಲಾಕ್ ಪದದ ಪ್ಲೂರಲ್ ಫಾರ್ಮ್ ಅಥವಾ ಬಹುವಚನ ಪದ ಆಪ್ಷನ್ ಎ, ಕ್ಲಾಕ್ಸ್. Question number 6, Narendra visited different places in India. The underlined word is a or an. ಈ ವಾಕ್ಯದಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದವಾದ ನರೇಂದ್ರ ಎಂಬುದು ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನೌನ್. ಕ್ವಶನ್ ನಂಬರ್ 7, ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟೇಬಲ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಡ್ಯಾಶ್. ವಿದ್ಯಾರ್ಥಿಗಳೇ, ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟೇಬಲ್ ಅಂತ ಕೊಟ್ಟಿದ್ದಾರಲ್ವಾ, ಇಲ್ಲಿ ನಾವು ಬರೆಯಬೇಕಾಗಿರುವಂಥ ಸರಿಯಾದಂಥ ಪ್ರಿಪೋಸಿಷನ್ ಪದ ಆಪ್ಷನ್ ಡಿ, ಅಂಡರ್. ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಅಂಡರ್ ದ ಟೇಬಲ್. ಕ್ವಶನ್ ನಂಬರ್ 8, ರೋಹಿತ್, ಎಸ್, ವಾಟ್ ಶಿ ಸೆಡ್ ಈಸ್ ಟ್ರೂ. ದಿ ಆಪೋಸಿಟ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈಸ್ ಡ್ಯಾಶ್. ಈ ಸೆಂಟೆನ್ಸ್ನಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದವಾದ ಟ್ರೂ ಪದದ ಆಪೋಸಿಟ್ ವರ್ಡ್ ಆಪ್ಷನ್ ಬಿ, ಫಾಲ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 9, ದ ಕಿಂಗ್ ಡ್ಯಾಶ್ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂಥ ಪದ ಸಿ, ಆನ್ ಓಲ್ಡ್ ವುಮನ್ ಪ್ಲಾಂಟಿಂಗ್ ಮ್ಯಾಂಗೋ ಸ್ಯಾಪ್ಲಿಂಗ್ಸ್. ದ ಕರೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಈಸ್ ಡ್ಯಾಶ್. ಇಲ್ಲಿ ವಿದ್ಯಾರ್ಥಿಗಳೇ, ಬ್ರಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದದ ಸರಿಯಾದಂಥ ಪಾಸ್ಟ್ ಟೆನ್ಸ್ ಫಾರ್ಮ್ ಅನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿ ಅಂತ ಕೊಟ್ಟಿರೋದ್ರಿಂದ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸಾ. ಇದು ಸಿ ಪದದ ಪಾಸ್ಟ್ ಟೆನ್ಸ್. ಕ್ವಶನ್ ನಂಬರ್ 10, ದಿಸ್ ಈಸ್ ಅ ಡ್ಯಾಶ್ ಮೌಂಟೇನ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಅಬ್ಜೆಕ್ಟಿವ್. ಸರಿಯಾದಂಥ ಅಬ್ಜೆಕ್ಟಿವ್ ಪದವನ್ನು ಬಳಸಿಕೊಂಡು ಈ ಬ್ಲ್ಯಾಂಕ್ ಅನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಹ್ಯೂಜ್. ಮೇನ್ ನಂಬರ್ 2, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಫ್ರಮ್ 11 to 14 ಆಸ್ ಡಿರೆಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 11 ರಿಂದ 14ರವರೆಗೂ ಅವರು ಯಾವ ರೀತಿಯ ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೋ ಅದೇ ಥರ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಒಟ್ಟು 4 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 4 ಅಂಕಗಳು. ಕ್ವಶನ್ ನಂಬರ್ 11, ಸಾಲ್ವ್ ದ ರಿಡಲ್. ಇಲ್ಲಿ ಈ ಒಗಟನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಗಿವ್ ಮೀ ಫುಡ್, ಐ ವಿಲ್ ಲಿವ್. ಗಿವ್ ಮೀ ವಾಟರ್, ಐ ವಿಲ್ ಡೈ. ಸರಿಯಾದಂಥ ಉತ್ತರ
ಫೈರ್, ಬೆಂಕಿ. ಕ್ವೆಶನ್ ನಂಬರ್ 12, ರೈಟ್ ಅ ಸೂಟೇಬಲ್ ರೈಮಿಂಗ್ ವರ್ಡ್ ಫಾರ್ ದ ಗಿವನ್ ವರ್ಡ್. ಇಲ್ಲಿ ಕೊಟ್ಟಿರುವಂಥ ಪದದ ಸರಿಯಾದಂಥ ರೈಮಿಂಗ್ ವರ್ಡನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲನ್ನು ಕೂಡ ಅವರು ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಕ್ಯಾಟ್, ರ್ಯಾಟ್. ನಾವು ಬರೀಬೇಕಾಗಿರೋದು ಬಿಗ್. ಈ ಪದಕ್ಕೆ ಮ್ಯಾಚ್ ಆಗುವಂಥ ರೈಮಿಂಗ್ ವರ್ಡ್ ಪಿಗ್ ಅಥವಾ ಫಿಗ್. ನೀವು ಯಾವ ಬೇಕಾದ್ರೂ ಆನ್ಸರನ್ನು ಬರೀಬಹುದಾಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 13, ಪೀಟರ್ ವೆಂಟ್ ಟು ದ ಸ್ಟೋರ್, ಪೀಟರ್ ಟುಕ್ ಅ ಬಾಕ್ಸ್. ರೀರೈಟ್ ದ ಸೆಂಟೆನ್ಸಸ್ ಯೂಸಿಂಗ್ ದ ಸೂಟೇಬಲ್ ಪ್ರನೌನ್ ಫಾರ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ವಿದ್ಯಾರ್ಥಿಗಳೇ ಅಂಡರ್ಲೈನ್ ಮಾಡಿರುವಂಥ ಪದದ ಸೂಟೇಬಲ್ ಪ್ರನೌನನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಪದವನ್ನು ಅಂಡರ್ಲೈನ್ ಮಾಡ್ದಲೇ ಇರೋದ್ರಿಂದ ನಾನು ಪೀಟರ್ ಎಂಬ ಪದವನ್ನು ತಗೊಂಡಿದ್ದೀನಿ. ಪೀಟರ್ ವೆಂಟ್ ಟು ದ ಸ್ಟೋರ್, ಹಿ ಟುಕ್ ಅ ಬಾಕ್ಸ್. ಕ್ವೆಶನ್ ನಂಬರ್ 14, ರೀಡ್ ದ ಗಿವನ್ ರೈಮ್. ಸಾಫ್ಟ್ ಕಿಟಿ, ವಾರ್ಮ್ ಕಿಟಿ, ಲಿಟಲ್ ಬಾಲ್ ಆಫ್ ಫರ್, ಹ್ಯಾಪಿ ಕಿಟಿ, ಸ್ಲೀಪಿ ಕಿಟಿ, ಪರ್ಪರ್. ಐಡೆಂಟಿಫೈ ದ ವರ್ಡ್ ದಟ್ ಈಸ್ ರಿಪೀಟೆಡ್ ದ ಮೋಸ್ಟ್. ಈ ಪದ್ಯದಲ್ಲಿ ರಿಪೀಟ್ ಆಗಿರುವಂತಹ ಪದವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ರಿಪೀಟ್ ಆಗಿರುವಂಥ ಪದ ಕಿಟಿ. ನಂಬರ್ 3, ಡೂ ಆಸ್ ಡಿರೆಕ್ಟೆಡ್ ಫಾರ್ ಕ್ವೆಶನ್ ನಂಬರ್ಸ್ 15 to 18. ಕೂಡ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 15ರಿಂದ 18ರವರೆಗೂ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಗಳು ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ 4 ಇದ್ದಾವೆ. ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 8 ಅಂಕಗಳು. ಕ್ವೆಶನ್ ನಂಬರ್ 15, ರೈಟ್ ಎನಿ 4 ವರ್ಡ್ಸ್ ರಿಲೇಟೆಡ್ ಟು ದ ಗಿವನ್ ವರ್ಡ್. ಇಲ್ಲಿ ಕೊಟ್ಟಿರುವಂಥ ಪದಕ್ಕೆ ಸಂಬಂಧಪಟ್ಟಂಥ 4 ಪದಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಪದ ಫಾರೆಸ್ಟ್, ಹಾಗಾಗಿ ನಾನು ಟ್ರೀಸ್, ಆನಿಮಲ್ಸ್, ಬರ್ಡ್ಸ್ ಮತ್ತು ಪಾಂಡ್ಸ್ ಅಂತೇಳಿ ಬರೆದಿದ್ದೇನೆ. ಯಾಕಂದರೆ ಇವೆಲ್ಲವೂ ಕೂಡ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಪದಗಳಾಗಿದ್ದಾವೆ. ಕ್ವೆಶನ್ ನಂಬರ್ 16, ಮೇಕ್ 4 ವರ್ಡ್ಸ್ ಫ್ರಮ್ ದ ಗಿವನ್ ವರ್ಡ್ ಆ್ಯಂಡ್ ರೈಟ್ ದೆಮ್. ಇಲ್ಲಿ ಕೊಟ್ಟಿರುವಂಥ ಪದದಿಂದ 4 ಪದಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬರೆದಿರುವಂಥ ಪದಗಳು ಅಂಡರ್, ಆ್ಯಂಡ್, ಸ್ಟ್ಯಾಂಡ್, ರೆಂಟ್. ನೀವು ಬೇರೆ ಪದಗಳನ್ನು ವಿದ್ಯಾರ್ಥಿಗಳೇ ರಚನೆ ಮಾಡಿ ಇಲ್ಲಿ ಬರೀಬಹುದಾಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 17, ಫ್ರೇಮ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್ಸ್. ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸಿಕೊಂಡು ನಿಮ್ಮ ಸ್ವಂತ ವಾಕ್ಯಗಳನ್ನು ರಚನೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲನೇ ಪದ ಟೇಬಲ್. ಇದಕ್ಕೆ ನಾನು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ. ದೇರ್ ಇಸ್ ಅ ಟೇಬಲ್. ಸೆಕೆಂಡ್ ಒನ್ ಬೈಸಿಕಲ್. ರಾಜು ವಾಸ್ ರೈಡಿಂಗ್ ಅ ಬೈಸಿಕಲ್ ಎಸ್ಟರ್ಡೇ. ಕ್ವೆಶನ್ ನಂಬರ್ 18, ಸಾಲ್ವ್ ದ ಕ್ರಾಸ್ವರ್ಡ್ ಪಜಲ್. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಕ್ರಾಸ್ವರ್ಡ್ ಪಜಲ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಡೌನ್, ವಿ ಸ್ಟಡಿ ಇನ್ ಅ ಡ್ಯಾಶ್. ಇಲ್ಲಿ ಸರಿಯಾದಂಥ ಉತ್ತರ ಸ್ಕೂಲ್. ಸೆಕೆಂಡ್ ಒನ್, ಚಿಲ್ಡ್ರನ್ ಲೈಕ್ ಟು ಫ್ಲೈ ದಿಸ್. ಆನ್ಸರ್ ಇಸ್ ಕೈಟ್. ಅಕ್ರಾಸ್ ಅಂದರೆ ಅಡ್ಡವಾಗಿ. ಥರ್ಡ್ ಒನ್, ವಿ ಯೂಸ್ ಇಟ್ ಟು ರೈಟ್. ಆನ್ಸರ್ ಇಸ್ ಬುಕ್. ಫೋರ್ತ್ ಒನ್, ದ ನಂಬರ್ ದಟ್ ಕಮ್ಸ್ ಆಫ್ಟರ್ 9. 9ನೇ ನಂಬರ್ನ ನಂತರ ಬರುವಂಥ ನಂಬರ್ 10. ಮೇನ್ ನಂಬರ್ 4, ಆನ್ಸರ್ ಕ್ವೆಶನ್ ನಂಬರ್ಸ್ 19 and 20 ಆಸ್ ಡಿರೆಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ 3 ಅಂಕಗಳು, ಒಟ್ಟು 6 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ಕ್ವೆಶನ್ ನಂಬರ್ 19, ಡ್ರಾ ದ ಪಿಕ್ಚರ್ ಆಫ್ ಅ ಟಾಯ್, ಕಲರ್ ಇಟ್ ಆ್ಯಂಡ್ ರೈಟ್ 2-3 ಸೆಂಟೆನ್ಸಸ್ ಅಬೌಟ್ ಇಟ್. ವಿದ್ಯಾರ್ಥಿಗಳೇ ನೀವಿಲ್ಲಿ ಒಂದು ಟಾಯ್ನ ಚಿತ್ರವನ್ನು ಬಿಡಿಸಿ ಅದಕ್ಕೆ ಬಣ್ಣವನ್ನು ಹಚ್ಚಿ ಮತ್ತು ಅದರ ಬಗ್ಗೆ 2-3 ವಾಕ್ಯಗಳಲ್ಲಿ ಬರೀರಿ ಅಂತೇಳಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಇಲ್ಲಿ ನೀವು ಒಂದು ಟಾಯ್ನ ಚಿತ್ರವನ್ನು ಅಥವಾ ಗೊಂಬೆಯ ಚಿತ್ರವನ್ನು ಇಲ್ಲಿ ಬಿಡಿಸಿ ಅದಕ್ಕೆ ಬಣ್ಣವನ್ನು ಹಚ್ಚಬೇಕಾಗುತ್ತೆ. ನಂತರ ಅದರ ಬಗ್ಗೆ ಒಂದು 2-3 ಸೆಂಟೆನ್ಸಸ್ಸಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 20, ರೀಡ್ ದ ಪೋಯಮ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್. ಈ ವಿದ್ಯಾರ್ಥಿಗಳು ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯವನ್ನು ಓದಿ ನಂತರ ನೀಡಿರುವಂಥ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ ಎ, ವೇರ್ ಡು ವಿ ಫೈಂಡ್ ದ ಸಿಗ್ನಲ್ಸ್? ವಿ ಫೈಂಡ್ ದ ಸಿಗ್ನಲ್ಸ್ ಆನ್ ರೋಡ್ಸ್. ಕ್ವೆಶನ್ ನಂಬರ್ ಬಿ, ಹೌ ಮೆನಿ ಕಲರ್ಸ್ ಆರ್ ಮೆನ್ಷನ್ಡ್ ಇನ್ ದ ಪೋಯಮ್? 3 colors are mentioned in the poem. Question number C, according to you, what will happen if there are no signals? If there are no signals, many accidents happen and many people die in accidents. Main number 5, do as directed for question numbers 21 to 23. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ 3 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 4 ಅಂಕ, ಒಟ್ಟು 12 ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ 21, ರೈಟ್ ಅ ಮೀನಿಂಗ್ಫುಲ್ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ಸ್ ಆ್ಯಂಡ್ ಕ್ಲೂಸ್ ಗಿವನ್. ವಿದ್ಯಾರ್ಥಿಗಳು ಇಲ್ಲಿ ಕ್ಲೂಸನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಚಿತ್ರವನ್ನು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇವುಗಳನ್ನು ಬಳಸ್ಕೊಂಡು ಒಂದು ಸ್ಟೋರಿಯನ್ನು ರಚನೆ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ನಿಮಗೆ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರವನ್ನು ವಿದ್ಯಾರ್ಥಿಗಳೇ ಬರೀರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಕ್ವೆಶನ್ ನಂಬರ್ 22, ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್
ಇನ್ ಅ ಫ್ರೇಸ್ ಆರ್ ಅ ಸೆಂಟೆನ್ಸ್ ಈಚ್. ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜನ್ನು ಓದಿ ನಂತರ ನೀಡಿರುವಂಥ ಪ್ರಶ್ನೆಗಳಿಗೆ ಒಂದು ಫ್ರೇಸ್ ಅಥವಾ ಸೆಂಟೆನ್ಸ್ನಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ ಎ, ವಾಟ್ ವಾಸ್ ದ ನೇಮ್ ಆಫ್ ದ ಕಿಟನ್? ಆನ್ಸರ್ ಇಸ್ ದ ನೇಮ್ ಆಫ್ ದ ಕಿಟನ್ ವಾಸ್ ಸ್ಮೋಕಿ. ಕ್ವೆಶನ್ ನಂಬರ್ ಬಿ, ಹೂ ಹ್ಯಾಡ್ ಅ ನ್ಯೂ ಕಿಟನ್? ಆನ್ಸರ್ ಇಸ್ ಧೃತಿ ಹ್ಯಾಡ್ ಅ ನ್ಯೂ ಕಿಟನ್. Question number C, how was the kitten? The kitten was white and fluffy. Question number D, give a suitable title to the passage. Dhruti's kitten. Question number 23, write 4 or 5 sentences you like about your school. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ 4 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ಇಲ್ಲಿ ನಾನೊಂದು ಟೈಟಲ್ ಅನ್ನು ಕೊಟ್ಟಿದ್ದೇನೆ, ಮೈ ಸ್ಕೂಲ್. ಮೈ ಸ್ಕೂಲ್ ಈಸ್ ಡ್ಯಾಶ್. ಇಲ್ಲಿ ವಿದ್ಯಾರ್ಥಿಗಳೇ ನಿಮ್ಮ ಶಾಲೆಯ ಹೆಸರನ್ನು ಬರೀಬೇಕು. ಇಟ್ ಈಸ್ ಬ್ಯೂಟಿಫುಲ್. It has a beautiful garden. There are flower plants and vegetable plants. There are 4 teachers in a school. They teach us well. There are 60 students in a school. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.